ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ಒಂದು ಹಿಂದಿನ ವಿಡಿಯೋದಲ್ಲಿ ಹದ್ದಿನ ಕಣ್ಣು ಅನ್ನೋ ಬಗ್ಗೆ ಹೇಳಿದ್ದೆ. ಹದ್ದಿನ ಕಣ್ಣುಗಳು ಎಷ್ಟೊಂದು ತೀಕ್ಷ್ಣವಾಗಿರ್ತವೆ, ಅವು ಹೇಗೆ ನೆಲದ ಮೇಲಿರೋ ಇಲಿಯನ್ನು ಕೂಡ ಎತ್ತರದಿಂದ ಹಾರೋಷ್ಟೊತ್ತಿಗೆ ಹೇಗೆ ನೋಡ್ತವೆ, ಆ ಸಾಮರ್ಥ್ಯಕ್ಕೆ ಬರಲಿಕ್ಕೆ ಕಾರಣ ಏನು, ಇದನ್ನೆಲ್ಲ ವಿವರವಾಗಿ ಹೇಳಿದ್ದೆ. ಜೊತೆಗೆ ಗೂಬೆ ಕಣ್ಣುಗಳನ್ನು ಕುರಿತಾಗಿ ಹೇಳಿ, ಗೂಬೆ ಕಣ್ಣಿಗೂ ಹದ್ದಿನ ಕಣ್ಣಿಗೂ ಏನು ವ್ಯತ್ಯಾಸ ಅನ್ನೋದನ್ನು ಹೇಳಿದ್ದೆ. ಇದರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸ್ತೀನಿ ಕೇಳಿ. ಯಾಕಂದರೆ ಆ ಕಣ್ಣುಗಳು ಯಾಕೆ ಆಗಿವೆ ಅಂದರೆ ಅದಕ್ಕೆ ಏನಾದರೂ ಒಂದು ಕಾರಣ ಇರಬೇಕಲ್ಲ. ಈಗ ಹದ್ದಿಗೆ ಆ ಸಾಮರ್ಥ್ಯ ಯಾಕಿದೆ, ಗೂಬೆಗೆ ರಾತ್ರಿಯಲ್ಲಿ ನೋಡೋ ಸಾಮರ್ಥ್ಯ ಯಾಕಿದೆ, ಅವಕ್ಕೆ ಕಾರಣ ಏನು, ಅವೆರಡರ ಕಣ್ಣಿ ನಡುವೆ ಇರೋ ವ್ಯತ್ಯಾಸಕ್ಕೆ ಏನು ಕಾರಣ, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ನೋಡಿ, ಈಗ ಹದ್ದುಗಳು ಹಗಲೊತ್ತಲ್ಲೇ ಬೇಟೆ ಆಡುವಂಥವು, ರಾತ್ರಿ ಹೊತ್ತು ಯಾವ ಹದ್ದನ್ನು ಬೇಟೆ ಆಡೋದಿಲ್ಲ. ಹಾಗಾಗಿ ಹದ್ದುಗಳಿಗೆ ರಾತ್ರಿ ಬೆಳಕನ್ನು ಗ್ರಹಿಸುವಂಥ ಶಕ್ತಿ ಅಗತ್ಯ ಇಲ್ಲ. ಅಂದರೆ ರಾತ್ರಿಯ ವೇಳೆ ನೋಡುವ ಶಕ್ತಿ ಅವಕ್ಕೆ ಬೇಕಾಗಿಲ್ಲ. ಆದರೆ ಹಗಲು ಹೊತ್ತಲ್ಲಿ ಅವು ಬೇಟೆ ಆಡೋದ್ರಿಂದ, ಎತ್ತರದಲ್ಲಿ ಹಾರಾಡ್ತಾ ಇರೋದ್ರಿಂದ ಅವಕ್ಕೆ ನೆಲದ ಮೇಲೆ ಓಡಾಡ್ತಿರುವ ಚಿಕ್ಕ ಪ್ರಾಣಿಯನ್ನು ನೋಡಬೇಕಾದ್ರೆ ಟೆಲಿಸ್ಕೋಪ್ನಂಥ ಕಣ್ಣುಗಳು ಬೇಕಾಗ್ತವೆ. ನಮ್ಮ ಕಣ್ಣಿನಂಥ ಕಣ್ಣು ಇಟ್ಕೊಂಡ್ರೆ ಅವಕ್ಕೆ ನೆಲದ ಮೇಲೆ ಓಡಾಡೋ ಇಲಿಗಳನ್ನು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಅವುಗಳ ಕಣ್ಣುಗಳು ಆ ಥರ ಟೆಲಿಸ್ಕೋಪ್ ಥರ ಕೆಲಸ ಮಾಡ್ತವೆ. ನಮ್ಮ ಕಣ್ಣಿಗಿಂತ 5 ಪಟ್ಟು ಜಾಸ್ತಿ ತೀಕ್ಷ್ಣತೆ ಇರುವ ಕಣ್ಣುಗಳು ಅವುಗಳದ್ದು. ಅಂದರೆ ಅದನ್ನು ಏನು ಕರೀತಾರೆ ಅಂತಂದರೆ ರೆಸೊಲ್ಯೂಷನ್ ಪವರ್ ಅಂತ ಕರೀತಾರೆ, ರಿಸಾಲ್ವಿಂಗ್ ಪವರ್. ಉದಾಹರಣೆಗೆ ಈಗ ನೋಡಿ, ನಿಮಗೆ ಇಬ್ಬರು ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮಿಂದ ಸ್ವಲ್ಪ ದೂರ ಅಂದರೆ ಒಂದು 10-20 ಮೀಟರ್ ದೂರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ, ಅಕ್ಕಪಕ್ಕದಲ್ಲಿ ಒಬ್ರಿಗೊಬ್ರು ತಾಕೊಂಡೇ ನಡ್ಕೊಂಡು ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ಳಿ. ನೀವು ಕರೆಕ್ಟಾಗಿ ಹೇಳ್ತೀರಿ ಇಬ್ಬರು ಹೋಗ್ತಾ ಇದ್ದಾರೆ ಅಲ್ಲಿ ಅಂತೇಳಿ. ಯಾಕಂದರೆ ನಿಮ್ಗೆ ಅದು ಕರೆಕ್ಟಾಗಿ ಗೊತ್ತಾಗುತ್ತೆ ಇಬ್ಬರು ಅಂತೇಳಿ. ಅದೇ ಒಂದು 100 ಮೀಟ್ರ್ ದೂರದಲ್ಲಿ ಒಬ್ರಿಗೊಬ್ರು ಅಂಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ಅದು ಇಬ್ಬರು ಇದ್ದಾರೋ ಅಥವಾ ಒಬ್ಬನೇ ಇದ್ದಾನೋ ಅಂತ ಸ್ವಲ್ಪ ಡೌಟ್ ಬರ್ಬೋದು. ಇನ್ನೂ ಸುಮಾರು ದೂರದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರೆ ನಿಮಗೆ ಖಂಡಿತ ಅವ್ರು ಇಬ್ಬರೋ ಒಬ್ಬರು ಅಂತ ಹೇಳಲಿಕ್ಕೆ ಆಗಲ್ಲ. ಯಾಕಂದರೆ ನಮ್ಮ ಕಣ್ಣಿನ ರಿಸಾಲ್ವಿಂಗ್ ಪವರ್ ಅಂತ ಹೇಳಿದ್ರೆ, ಎರಡು ವಸ್ತುಗಳಿದಾವಲ್ಲ, ತುಂಬ ಹತ್ತಿರದಲ್ಲಿರುವ ಎರಡು ವಸ್ತುಗಳನ್ನು ಬೇರೆ ಬೇರೆ ಮಾಡಿ ತೋರಿಸೋ ಸಾಮರ್ಥ್ಯ ಏನಿದೆಯಲ್ಲ, ಆ ಸಾಮರ್ಥ್ಯಕ್ಕೆ ಒಂದು ಮಿತಿ ಇದೆ. ಒಂದು ಗೊತ್ತಾದ ದೂರಕ್ಕಿಂತ ಹೆಚ್ಚು ದೂರದಲ್ಲಿರೋ ವಸ್ತುಗಳನ್ನು ನಮ್ಮ ಕಣ್ಣುಗಳು ಎರಡು ಅಂತೇಳಿ ಬೇರೆ ಮಾಡಿ ಹೇಳೋಕ್ಕಾಗಲ್ಲ. ಇದು ನೀವು ಆಕಾಶದಲ್ಲಿ ನೋಡುವಾಗ ಕೂಡ, ಈಗ ನಾವು ನಕ್ಷತ್ರಗಳನ್ನೆಲ್ಲ ನೋಡ್ತೀವಲ್ಲ, ಎಷ್ಟೋ ನಕ್ಷತ್ರಗಳನ್ನು ನಾವು ಒಂದೇ ನಕ್ಷತ್ರ ಅಂತ ತಿಳ್ಕೊಂಡಿರ್ತೀವಿ. ಆದರೆ ಅವು ನಿಜ ಹೇಳಬೇಕಂತಾದರೆ ಅವಳಿ ನಕ್ಷತ್ರಗಳು. ಅವುಗಳನ್ನು ಬೈನರಿ ಸ್ಟಾರ್ಸ್ ಅಂತ ಕರಿತೀವಿ. ಅಂದರೆ ಗ್ರಾವಿಟೇಷನ್ ಅಂದರೆ ಗುರುತ್ವಾಕರ್ಷಣ ಶಕ್ತಿಯಿಂದ ಒಂದರ ಸುತ್ತ ಒಂದು ಸುತ್ತಾ ಇರುವಂಥ ಎರಡು ನಕ್ಷತ್ರಗಳು. ಅವು ಎರಡರ ನಡುವೆ ಎಷ್ಟೋ ಕೋಟಿ ಕಿಲೋಮೀಟರ್ಗಳು, ಜ್ಯೋತಿರ್ವರ್ಷಗಳಷ್ಟು ದೂರನೇ ಇರ್ಬೋದು. ಆದರೆ ನಮ್ಮ ಕಣ್ಣಿನ ರಿಸಾಲ್ವಿಂಗ್ ಪವರ್ ಹೇಳ್ತೀವಲ್ಲ, ಅದರ ಲಿಮಿಟ್ನಿಂದಾಗಿ ಅವು ನಮ್ಮಿಂದ ಇರುವ ಅನಂತ ದೂರದಿಂದಾಗಿ ನಮಗವು ಎರಡು ಒಂದೇ ಥರ ಕಾಣುತ್ತೆ. ಇದು ರಿಸಾಲ್ವಿಂಗ್ ಪವರ್. ಆದರೆ ಹದ್ದಿನ ಪವರ್ ಇದೆಯಲ್ಲ, ಈ ರಿಸಾಲ್ವಿಂಗ್ ಪವರ್, ಅದು ನಮಗಿಂತ ಜಾಸ್ತಿ ಅಂತ ಹೇಳಿದ್ನಲ್ಲ, ಅದರ ಕಾರಣದಿಂದಾಗಿ ಅದು ಅಷ್ಟು ಎತ್ತರದಲ್ಲಿದ್ದರೂ ಕೂಡ ನೆಲದ ಮೇಲೆ ಎರಡು ಮೊಲಗಳು, ಎರಡು ಇಲಿಗಳು ಓಡಾಡ್ತಾ ಇದ್ದರೆ ಅವೆರಡನ್ನು ಇದು ಬೇರೆ ಅಂತ ಸ್ಪಷ್ಟವಾಗಿ ಗುರುತಿಡಿಯುತ್ತೆ. ಅಲ್ಲಿಂದ ಅವು ಹಾರಿ ಬಂದು ಹಿಡ್ಕೊಂಡು ಹೋಗುತ್ತೆ. ಹದ್ದಿಗೆ ಬೇಟೆ ಆಡೋದಕ್ಕೆ ಇದು ತೀರಾ ಅಗತ್ಯ. ಆದರೆ ಗೂಬೆಗಳ ವಿಷಯಕ್ಕೆ ಬನ್ನಿ. ಗೂಬೆಗಳು ಬೇಟೆ ಆಡೋದು ರಾತ್ರಿ ವೇಳೆ ಬೇಟೆ ಆಡ್ತಿದ್ರೆ ಗೂಬೆಗಳು ಏನು ಮಾಡ್ತವೆ ಅಂದರೆ, ನಿಶ್ಚಲವಾಗಿ ಒಂದು ಮರದ ಮೇಲೆ ಕುತ್ಕೊಂಡು ನೆಲವನ್ನು ನೋಡ್ತಾ ಇರ್ತವೆ. ಹಾಗಾಗಿ ಅವು ತುಂಬ ಈಗ ಹದ್ದುಗಳ ಥರ 100 ಅಡಿ ಅಥವಾ 1 ಕಿಲೋಮೀಟರ್ 2 ಕಿಲೋಮೀಟರ್ ಎತ್ತರದಲ್ಲಿ ಹಾರಾಡ್ತಾ ನೆಲ ನೋಡ್ತಿರೋದಲ್ಲ. ಅವು ಕೆಲವೇ ಮೀಟರ್ಗಳು, ಒಂದು 20-30 ಮೀಟರ್ ಇರ್ಬೋದು ಮ್ಯಾಕ್ಸಿಮಮ್, ಅಷ್ಟು ಎತ್ತರದ ಮರದ ಮೇಲೆ ಕುತ್ಕೊಂಡು ನೆಲದ ಕಡೆ ನೋಡ್ತಾ ಇರ್ತವೆ. ಹಾಗಾಗಿ ಇವಕ್ಕೆ ಈ ರಿಸಾಲ್ವಿಂಗ್ ಪವರ್ ಅನ್ನೋದೇನಿದೆಯಲ್ಲ, ಅದು ಅಷ್ಟೊಂದು ಬೇಕಾಗಲ್ಲ. ಟೆಲಿಸ್ಕೋಪ್ ಥರದ ತುಂಬ ದೂರದ ವಸ್ತುಗಳನ್ನು ನೋಡುವಂಥ ಕಣ್ಣುಗಳು ಬೇಕಾಗಲ್ಲ. ಆದರೆ ಅವು ಕಾರ್ಯಾಚರಣೆ ಮಾಡೋದು ರಾತ್ರಿ ವೇಳೆ ತಾನೆ. ರಾತ್ರಿ ವೇಳೆ ಕಾರ್ಯಾಚರಣೆ ಮಾಡೋದಾದ್ರೆ ಏನಿರ್ಬೇಕು ಹೇಳಿ, ನಿಮಗೆ ಅತಿ ಕಡಿಮೆ ಬೆಳಕಲ್ಲಿ ಕೂಡ ನೋಡುವಂಥ ಸಾಮರ್ಥ್ಯ ಇರಬೇಕು. ಅದಕ್ಕೆ ಗೂಬೆ ಕಣ್ಣಲ್ಲಿ ರಾಡ್ಸ್ ಅಂತ ಏನು ಕರಿತೀವಲ್ಲ, ಆ ರಾಡ್ಸ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಈ ರಾಡ್ಸ್ಗಳು ಬೆಳಕನ್ನು ಗ್ರಹಿಸುವಂಥ ಕೋಶಗಳು. ಹದ್ದಿನ ಕಣ್ಣುಗಳಲ್ಲಿರೋದು ಕೋನ್ಸ್ಗಳು. ಇವು ಗೂಬೆ ಕಣ್ಣಲ್ಲಿರೋದು ರಾಡ್ಸ್ಗಳು. ಕೋನ್ಗಳ ಸಂಖ್ಯೆ ತುಂಬ ಕಡಿಮೆ. ಕೋನ್ಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ಅದಕ್ಕೆ ಬೆಳಕಿನಲ್ಲಿರೋ ಬಣ್ಣಗಳನ್ನು ಗುರುತಿಸಲಿಕ್ಕೆ ಅಷ್ಟೊಂದು ಸಾಮರ್ಥ್ಯ ಇರೋದಿಲ್ಲ. ಬಣ್ಣಗಳನ್ನು ಗುರುತಿಸೋ ಅಗತ್ಯನೂ ಇರೋದಿಲ್ಲ ಅಂತ ಇಟ್ಕೊಳ್ಳಿ. ರಾತ್ರಿ ಬೇರೆ ಯಾವ ಬಣ್ಣ ಕಾಣುತ್ತೆ ನಿಮಗೆ? ರಾತ್ರಿ ಹೊರಗಡೆ ಎಲ್ಲ ಹೋಗಿ ನೋಡಿ ಬೇಕಿದ್ರೆ, ಮರ ಗಿಡಗಳೆಲ್ಲ ಹಸಿರಾಗಿದ್ದಾವೆ ಅಂತ ಹೇಳ್ತೀವಿ. ಆದರೆ ರಾತ್ರಿ ಚಂದ್ರನ ಬೆಳಕಲ್ಲ ಅಥವಾ ಮುಬ್ಬಾದ ನಕ್ಷತ್ರಗಳ ಬೆಳಕಲ್ಲಿ ನೋಡ್ರೆ ಎಲ್ಲವೂ ಕಪ್ಪೇ ಕಾಣೋದು. ಯಾಕಂದರೆ ನಿಮಗೆ ಬೆಳಕನ್ನು, ಬಣ್ಣಗಳನ್ನು ಸರಿಯಾಗಿ ಗುರ್ತಿಡಿಬೇಕಂದ್ರೆ ಸಾಕಷ್ಟು ಬೆಳಕು ಇರಲೇಬೇಕು. ಅತಿ ಕಡಿಮೆ ಬೆಳಕಲ್ಲಿ ನಿಮ್ಗೆ ಬಣ್ಣಗಳು ಗೊತ್ತಾಗೋದಿಲ್ಲ. ಗೂಬೆಗೆ ಆ ಬಣ್ಣಗಳನ್ನು ನೋಡೋ ಅಗತ್ಯನೂ ಇಲ್ಲ. ಅದಕ್ಕೆ ಬೇಕಾಗಿರೋದು ಇಷ್ಟೇ, ಈ ನೆಲದ ಮೇಲೆ ಏನೋ ಒಂದು ಇಲಿ ನಾವು ಎಂಥದೋ ಒಂದು ಓಡಾಡ್ತೀವಿ ಅಂತ ಅಂದ್ಕೊಳ್ಳಿ, ಅದು ತಿನ್ನುವಂಥದ್ದೊಂದು ವಸ್ತು ಅಂದರೆ ಏನೋ ಒಂದು ಪ್ರಾಣಿ ಅನ್ನೋದು ಅದಕ್ಕೆ ಗೊತ್ತಾಗಬೇಕು ಅಷ್ಟೇ. ಅಷ್ಟು ಗೊತ್ತಾದರೆ ಸಾಕು. ಅದಕ್ಕೋಸ್ಕರ ಅದರ ಕಣ್ಣಲ್ಲಿ ರಾಡ್ಸ್ಗಳ ಸಂಖ್ಯೆ ಜಾಸ್ತಿ ಇರುತ್ತೆ. ಅವು ಅತಿ ಕಡಿಮೆ ಬೆಳಕಲ್ಲಿ ಕೂಡ ನೋಡುವ ಸಾಮರ್ಥ್ಯವನ್ನು ಹೊಂದಿರ್ತವೆ. ಆದರೆ ಅವು ನಮ್ಮ ಕಣ್ಣುಗಳಿಗೆ ನಾವೇನು ನೋಡ್ತೀವಲ್ಲ, ಅಷ್ಟು ಸ್ಪಷ್ಟವಾಗಿ ಕಾಣೋದಿಲ್ಲ. ಆದರೆ ಆ ಸ್ಪಷ್ಟತೆ ಅಗತ್ಯ ಇಲ್ಲ. ಸ್ಪಷ್ಟತೆ ಇರಬೇಕು ಅಂದರೆ ಹಗಲಾಗಿರಬೇಕು, ಅದರಲ್ಲಿ ಸಿಕ್ಕಾಪಟ್ಟೆ ಬೆಳಕಿರಬೇಕು. ಆವಾಗ ನೀವು ನೋಡೋದು ಎಲ್ಲದೂ ಸ್ಪಷ್ಟವಾಗಿ ಕಾಣುತ್ತೆ.
ಆದರೆ ಈ ರಾತ್ರಿನಲ್ಲಿ ಅಷ್ಟು ಬೆಳಕಿರೋದಿಲ್ಲ, ಸ್ಪಷ್ಟತೆಯೂ ಇರೋದಿಲ್ಲ. ಆದರೆ ಏನಾದರೂ ಮೂಮೆಂಟ್ ಆದರೆ, ಚಲನೆ ಉಂಟಾದರೆ ಅದನ್ನು ಕೂಡಲೇ ಗುರ್ತಿಡಿತವೆ. ಆ ಸಾಮರ್ಥ್ಯ ಅವಕ್ಕೆ ತುಂಬ ಜಾಸ್ತಿ. ಹಾಗಾಗಿ ರಾತ್ರಿ ವೇಳೆ ನೆಲದ ಮೇಲೆ ಒಂದು ಇಲಿನೋ ಇನ್ನೇನೋ ಒಂದು ಓಡಾಡ್ತಿದ್ರೆ, ಅಥವಾ ಒಂದು ದೊಡ್ಡ ಹುಳನೋ ಕೀಟನೋ ಜೇಡನೋ ಏನೋ ಓಡಾಡ್ತಿದೆ ಅಂತ ಅಂದ್ಕೊಳ್ಳಿ, ಮರದ ಮೇಲೆ ಕೂತಿರೋ ಗೂಬೆಗೆ ಅದು ಕೂಡಲೇ ಕಾಣುತ್ತೆ, ಹಾರು ಬಂದು ಅದನ್ನು ಹಿಡಿದು ತಿಂದ್ಬಿಡುತ್ತೆ. ಇದು ಗೂಬೆ ಕಣ್ಣಿಗೆ ಮತ್ತು ಹದ್ದಿನ ಕಣ್ಣಿಗೆ ಇರೋ ವ್ಯತ್ಯಾಸ. ಇನ್ನೊಂದು ವಿಷಯಗಳನ್ನು ನೀವು ಗಮನಿಸಿದ್ದೀರಾ, ಈ ಹಕ್ಕಿಗಳಿದಾವಲ್ಲ, ಹಕ್ಕಿಗಳಲ್ಲಿ ಬಣ್ಣ ಬಣ್ಣದ ಹಕ್ಕಿಗಳಿರ್ತಾವಲ್ಲ. ಕೆಲವು ಹಕ್ಕಿಗಳು 108 ಬಣ್ಣಗಳಿರುತ್ತವೆ. ಇನ್ನು ಕೆಲವು ಹಕ್ಕಿಗಳದ್ದು ಸಾಧಾರಣ ಒಂದೇ ಬಣ್ಣ, ಒಂಥರ ಬೂದು ಬಣ್ಣ, ಇಲ್ಲ ಮಾಸ್ಲು ಬಣ್ಣ, ಬಿಳಿ ಅಥವಾ ಕಪ್ಪು, ಇಂಥದ್ದೇ ಬಣ್ಣಗಳು. ಈಗ ನೋಡಿ, ಈ ಗೂಬೆಗಳನ್ನು ನೀವು ಬೇಕಾದ್ರೆ ನೋಡಿ, ಯಾವುದೇ ಗೂಬೆ ಬಣ್ಣದಲ್ಲಿ ಇರೋದಿಲ್ಲ. ಒಂದೋ ಬೂದು ಬಣ್ಣ, ಇಲ್ಲಾಂದರೆ ಬಿಳಿ ಕಪ್ಪು, ಇವೇ ಮಿಕ್ಸ್ ಆಗಿರೋ ಬಣ್ಣಗಳಿರ್ತವೆ. ಬಿಟ್ಟರೆ ಕೆಂಪು, ನೀಲಿ, ಹಸಿರು, ಹಳದಿ ಈ ಥರ ಬೇರೆ ಬೇರೆ ಬಣ್ಣದ ಗೂಬೆಗಳನ್ನ ಎಲ್ಲಾದರೂ ನೋಡಿದ್ದೀರಾ? ಸಾಧ್ಯನೇ ಇಲ್ಲ. ಎಲ್ಲೋ ಒಂದು ಸ್ನೋಯಿ ಔಲ್ ಅಂತ ಒಂದಿದೆ, ಅದು ಹಿಮ ಇರುವ ಪ್ರದೇಶಗಳಲ್ಲಿ ವಾಸವಾಗಿರೋದ್ರಿಂದ ಅಚ್ಚೆ ಬಿಳಿ ಬಣ್ಣದಲ್ಲಿರುತ್ತೆ. ಹಿಮದ ಜೊತೆ ಮಿಕ್ಸ್ ಆಗಿ, ಅಂದರೆ ಶತ್ರುಗಳಿಗೆ ಹಿಮದ ನಡುವೆ ಕಾಣದೇ ಇರೋ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಬಿಳಿ ಇರುತ್ತೆ ಅನ್ನೋದು ಬಿಟ್ಟರೆ, ಬೇರೆ ಎಲ್ಲ ಗೂಬೆಗಳು ಮಾಸ್ಲು ಬಿಳಿ ಅಥವಾ ಕಪ್ಪು ಇಲ್ಲ ಬೂದು ಇದೇ ಬಣ್ಣಗಳಲ್ಲಿ ಇರುತ್ತೆ. ಯಾಕೆ ಅಂತೇಳಿ ಯಾವ ಥರ ಯೋಚನೆ ಮಾಡಿದ್ದೀರಾ? ಬೇರೆ ಹಕ್ಕಿಗಳಾದರೆ ಈಗ ನೀಲಿ, ಕೆಂಪು, ಹಸಿರು, ಕಪ್ಪು, ಕೆಲವೊಂದು ಕಣ್ಣು ಕುಕ್ಕುವಂಥ ಬಣ್ಣಗಳು ಇವೆಲ್ಲ ಇರ್ತವೆ. ಹಗಲು ಹೊತ್ತು ಯಾವ್ಯಾವ ಹಕ್ಕಿಗಳು ಓಡಾಡ್ತಾವಲ್ಲ ಅವಕ್ಕೆಲ್ಲ ಈ ಥರ ಬಣ್ಣಗಳಿರ್ತವೆ. ಯಾಕೆಂದರೆ ಈ ಬಣ್ಣಗಳ ಉದ್ದೇಶ ಏನು ಗೊತ್ತಾ? ಒಂದು ಹಕ್ಕಿಗೆ ಇನ್ನೊಂದು ಹಕ್ಕಿಯನ್ನು ಇದು ತನ್ನದೇ ಪ್ರಭೇದ ಅಂತ ಗುರುತಿಸುವುದು ಅದರ ಒಂದು ಉದ್ದೇಶ. ಜೊತೆಗೆ ಹೆಣ್ಣು ಹಕ್ಕಿಗಳನ್ನು ಆಕರ್ಷಿಸುವುದಕ್ಕೋಸ್ಕರ ಗಂಡುಗಳಿಗೆ ಇದು ಇರುತ್ತೆ. ಈ ರಾತ್ರಿ ವೇಳೆ ಓಡಾಡ್ತಿರುವ ಗೂಬೆಗಳಿಗೆ ರಾತ್ರಿ ವೇಳೆ ಬೆಳಕೆ ಇಲ್ಲದೆ ಇರೋದ್ರಿಂದ ಈ ಬಣ್ಣಗಳನ್ನ ಇಟ್ಕೊಂಡು ಏನು ಪ್ರಯೋಜನ? ಆದ್ದರಿಂದ ಗೂಬೆಗಳೆಲ್ಲ ಈ ಥರ ಬಣ್ಣ, ಮಾಸ್ಲು ಬಣ್ಣ. ಅದೇ ಥರ ನೈಟ್ ಜಾರ್ ಅಂತ ಇನ್ನೊಂದು ಹಕ್ಕಿ ಇದೆ, ಅದನ್ನು ಕುರುಡುಗಪ್ಪಟ ಹಕ್ಕಿ ಅಂತ ಕರಿತೀವಿ ನಮ್ಮ ಕಡೆ. ಅದು ನಿಶಾಚರಿ, ರಾತ್ರಿ ಅಷ್ಟೇ ಓಡಾಡೋದು. ಆ ಹಕ್ಕಿನೂ ಕೂಡ ಇದೇ ಥರ ಬೂದು, ಮಾಸ್ಲು, ಕಪ್ಪು ಬಣ್ಣ. ಹಗಲು ಹೊತ್ತು ಓಡಾಡೋ ಹಕ್ಕಿಗಳದ್ದು ಮಾತ್ರ ಬಣ್ಣಗಳಲ್ಲಿ ಇರ್ತವೆ. ಬಣ್ಣಗಳ ವಿಶೇಷ ಅಂದರೆ ಇದೇನೆ. ನಿಮಗೆ ಬಣ್ಣಗಳು ಸರಿಯಾಗಿ ಕಾಣಬೇಕಂದ್ರೆ ನಿಮ್ಮ ಕಣ್ಣುಗಳಲ್ಲಿ ರಾಡ್ಸ್ ಅಲ್ಲ, ಕೋನ್ಗಳು ಅಂದರೆ ಶಂಕುಕೋಶಗಳ ಸಂಖ್ಯೆ ತುಂಬ ಜಾಸ್ತಿ ಇರಬೇಕು. ಆ ಶಂಕುಕೋಶಗಳು ನಿಮಗೆ ಬೆಳಕಿನಲ್ಲಿರುವ ಬಣ್ಣಗಳನ್ನು ಗುರುತಿಸಲಿಕ್ಕೆ ನೆರವಾಗ್ತವೆ. ಶಂಕುಕೋಶಗಳಿಲ್ಲ ಅಂತಂದರೆ ನಿಮಗೆ ಬಣ್ಣಗಳು ಕಾಣೋದಿಲ್ಲ. ಕೆಲವು ಪ್ರಭೇದದ ಜೀವಿಗಳಲ್ಲಿ ನಮಗಿಂತ ಕಡಿಮೆ ಪ್ರಮಾಣದಲ್ಲಿ ಶಂಕುಕೋಶಗಳಿರ್ತವೆ. ಈಗ ನಮಗಿರೋ ಶಂಕುಕೋಶಗಳ ಮೂಲಕ ನಾವು ಎಷ್ಟು ಬಣ್ಣಗಳನ್ನು ನೋಡ್ತೀವಲ್ಲ, ಅದೇ ಈ ಕೆಲವು ಪ್ರಾಣಿಗಳಿರ್ತವೆ ಸ್ತನಿಗಳಲ್ಲಿ, ಈ ಚಿರತೆ, ಹುಲಿ, ಆಮೇಲೆ ಜಿಂಕೆ, ಇವಕ್ಕೆಲ್ಲ ನಮ್ಮ ಥರ ನಮಗೆ ಕಾಣುವಷ್ಟು ರಿಚ್ ಆಗಿ ಬಣ್ಣಗಳು ಕಾಣೋದಿಲ್ಲ. ಅವುಗಳ ಬಣ್ಣ ದೃಷ್ಟಿ ಸ್ವಲ್ಪ ಕಡಿಮೆ. ಇನ್ನೂ ಕೆಲವು ಪ್ರಾಣಿಗಳಿರ್ತವೆ, ಅವಕ್ಕಂತೂ ಕಪ್ಪು ಬಿಳುಪೆ ಪ್ರಪಂಚ, ಬೇರೆ ಯಾವ ಬಣ್ಣನೂ ಕಾಣೋದೇ ಇಲ್ಲ. ಕೀಟಗಳ ಲೋಕದಲ್ಲಿ ಇಂಥವುಗಳು ತುಂಬ ಇರ್ತವೆ, ಅವು ಕಪ್ಪು ಬಿಳುಪೆ ಪ್ರಪಂಚ, ಬೇರೆ ಬಣ್ಣಗಳೇ ಕಾಣೋದಿಲ್ಲ ಅವಕ್ಕೆ. ಹೀಗೆ ಬಣ್ಣಗಳನ್ನು, ಅದೇ ಈ ನೀವು ಹಕ್ಕಿಗಳ ವಿಷಯಕ್ಕೆ ಬಂದರೆ, ಕೆಲವು ಹಕ್ಕಿಗಳು ನಮಗಿಂತ ಜಾಸ್ತಿ ಬಣ್ಣಗಳನ್ನು ನೋಡಬಲ್ಲವು. ಅವುಗಳ ಕಣ್ಣಿಗೆ ಅಲ್ಟ್ರಾವೈಲೆಟ್ ಅಂತ ಹೇಳ್ತೀವಲ್ಲ ನಾವು, ಅತಿ ನೇರಳೆ ಕಿರಣಗಳು, ಅವುಗಳನ್ನು ಗುರುತಿಸುವ ಶಕ್ತಿ ಇರುತ್ತೆ. ಹಾಗಾಗಿ ಅವು ನಮಗಿಂತ ಹೆಚ್ಚಿನ ಬಣ್ಣಗಳನ್ನು ಸಹ ನೋಡ್ಬೋದು. ಹೀಗೆ ಈ ಬಣ್ಣಗಳ ವಿಷಯ ಇದೆಯಲ್ಲ, ಇದು ತುಂಬಾ ಆಸಕ್ತಿಕರವಾದ ವಿಷಯ. ನೀವು ಇವುಗಳ ಬಗ್ಗೆ ಬರಿತಾನೆ ಹೋದರೆ ಒಂದು ದೊಡ್ಡ ಕಾದಂಬರಿನೇ ಬರೆಯಬಹುದು. ಇಷ್ಟು ದೊಡ್ಡ ಸರಕು ಇದರಲ್ಲಿ ಬಣ್ಣಗಳ ವಿಷಯದಲ್ಲಿ ಇದೆ. ಸದ್ಯಕ್ಕೆ ಇಷ್ಟು ಸಾಕು. ನಾನು ಇದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಜಾಸ್ತಿ ಹೇಳ್ತಾ ಹೋಗ್ತೀನಿ. ನಿಮಗೆ ಈ ಬಣ್ಣಗಳ ಬಗ್ಗೆ ನಾನು ಹೇಳಿರೋದು ಇಷ್ಟ ಆದರೆ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ವಿಜ್ಞಾನದ ಇನ್ನೂ ಅನೇಕ ಆಸಕ್ತಿಕರ ವಿಷಯಗಳನ್ನು ನಾನು ಹೇಳ್ತಾ ಇರ್ತೀನಿ. ಎಲ್ಲರಿಗೂ ಧನ್ಯವಾದಗಳು.